ಕ್ರಿಸ್ತನನ್ನು ಪ್ರತಿಫಲಿಸುವಂತೆ ನಿಮ್ಮ ಆತ್ಮಗಳನ್ನು ವಾಕ್ಯದಲ್ಲಿ ಬಲಪಡಿಸುವ ಅನುದಿನದ ಧ್ಯಾನ. ಇಂದಿನ ಧ್ಯಾನದ ಶೀರ್ಷಿಕೆ, ನೀತಿವಂತನೆಂದು ನಿರ್ಣಯಿಸಲ್ಪಟ್ಟ ಆತ್ಮವು ಬೆಳಕಿನಲ್ಲಿ ನಡೆಯುತ್ತದೆ. ಈ ದಿನದ ದೇವರ ವಾಕ್ಯ, ಈತನು ತನ್ನ ರಕ್ತವನ್ನು ಸುರಿಸಿ ನಂಬಿಕೆಯಿದ್ದವರಿಗಾಗಿ ಕೃಪಾಧಾರವಾಗಿರಬೇಕೆಂದು ದೇವರು ಈತನನ್ನು ಮುಂದಿಟ್ಟನು. ದೇವರು ಹಿಂದಿನ ಕಾಲದ ಪಾಪಗಳನ್ನು ದಂಡಿಸದೆ ಸಹಿಸಿಕೊಂಡಿರಲಾಗಿ ತನ್ನ ನೀತಿಯನ್ನು ಈಗಿನ ಕಾಲದಲ್ಲಿ ಹೀಗೆ ತೋರಿಸಿ, ತಾನು ನೀತಿ ಸ್ವರೂಪನಾಗಿಯೂ ಯೇಸುವಿನಲ್ಲಿ ನಂಬಿಕೆ ಇಡುವವರನ್ನು ನೀತಿವಂತರೆಂದು ನಿರ್ಣಯಿಸುವವನಾಗಿಯೂ ಕಾಣಿಸಿಕೊಂಡಿದ್ದಾನೆ. ರೋಮಾಪುರದವರಿಗೆ 3ನೇ ಅಧ್ಯಾಯ 25 ಮತ್ತು 26 ವಚನಗಳು. ನೀತಿವಂತರೆಂದು ನಿರ್ಣಯ ಹೊಂದುವುದು ಆತನ ಉಚಿತಾರ್ಥವಾದ ಕೃಪೆಯಿಂದಲೇ ಎಂದು ಪೌಲನು ಹೇಳುತ್ತಾ, ಇದು ಕ್ರಿಸ್ತ ಯೇಸುವಿನಿಂದಾದ ವಿಮೋಚನೆಯ ಮೂಲಕವಾಗಿ ಆಗುವುದು. ಈತನು ತನ್ನ ರಕ್ತದ ಮೂಲಕ ನಂಬಿಕೆಯಿದ್ದವರಿಗಾಗಿ ಪಾಪದ ಪ್ರಾಯಶ್ಚಿತ್ತವಾಗಿ ಇರಬೇಕೆಂದು ದೇವರು ಈತನನ್ನು ಮುಂದಿಟ್ಟನು. ದೇವರು ಹಿಂದಿನ ಕಾಲದ ಪಾಪಗಳನ್ನು ಸಹಿಸಿಕೊಂಡಿರಲಾಗಿ ತನ್ನ ನೀತಿಯನ್ನು ಈಗಿನ ಕಾಲದಲ್ಲಿ ಹೀಗೆ ತೋರಿಸಿ, ತಾನು ನೀತಿವಂತನಾಗಿಯೂ ಯೇಸುವಿನಲ್ಲಿ ನಂಬಿಕೆ ಇಡುವವರನ್ನು ನೀತಿವಂತರೆಂದು ನಿರ್ಣಯಿಸುವವನಾಗಿಯೂ ಪ್ರಸಿದ್ಧಿಪಡಿಸಿಕೊಂಡನು ಎಂದು ಪೌಲನು ಹೇಳಿದ್ದಾನೆ. ಇಲ್ಲಿ ಸತ್ಯವನ್ನು ಸರಳವಾದ ಪದಗಳಲ್ಲಿ ವಿವರಿಸಲಾಗಿದೆ. ಈ ಕರುಣೆ ಮತ್ತು ಒಳ್ಳೆಯತನವು ಸಂಪೂರ್ಣವಾಗಿ ಪರಿಗಣನೆಗೆ ಬರುವುದಿಲ್ಲ. ಕ್ರಿಸ್ತನ ಉಚಿತಾರ್ಥವಾದ ಕೃಪೆಯಿಂದ ಮಾತ್ರ ಪಾಪಿಯು ನೀತಿವಂತನೆಂದು ಅರ್ಹತೆ ಅಥವಾ ಯಾವ ಹಕ್ಕು ಇಲ್ಲದೆ ನಿರ್ಣಯ ಹೊಂದುತ್ತಾನೆ. ಪಾಪದ ಸಂಪೂರ್ಣವಾದ ಕ್ಷಮೆಯು ನೀತಿವಂತಿಕೆಯಾಗಿದೆ. ಒಬ್ಬ ಪಾಪಿಯು ಕ್ರಿಸ್ತನನ್ನು ನಂಬಿಕೆಯಿಂದ ಸ್ವೀಕರಿಸಿದ ಕ್ಷಣವು ಅವನನ್ನು ಕ್ಷಮಿಸಲ್ಪಟ್ಟ ಕ್ಷಣವಾಗಿರುತ್ತದೆ. ಕ್ರಿಸ್ತನ ನೀತಿಯು ಅವನ ಮೇಲೆ ಹಾಕಲ್ಪಡಲಾಗುತ್ತದೆ ಮತ್ತು ಅವನು ಇನ್ನು ಮುಂದೆ ದೇವರ ಕ್ಷಮಿಸುವ ಕೃಪೆಯನ್ನು ಅನುಮಾನಿಸುವುದಿಲ್ಲ. ನಮ್ಮನ್ನು ರಕ್ಷಿಸುವಂಥದ್ದು ಯಾವುದೂ ನಂಬಿಕೆಯಲ್ಲಿ ಇಲ್ಲ. ನಂಬಿಕೆಯು ನಮ್ಮ ಅಪರಾಧವನ್ನು ತೆಗೆದುಹಾಕಲು ಸಾಧ್ಯವಿಲ್ಲ. ನಂಬುವ ಎಲ್ಲರಿಗೂ ದೇವರು ವಿಮೋಚನೆಯನ್ನು ಕೊಡಬೇಕಾದರೆ ಕ್ರಿಸ್ತನು ದೇವರ ಶಕ್ತಿಯಾಗಿರುತ್ತಾನೆ. ಯೇಸು ಕ್ರಿಸ್ತನ ಅರ್ಹತೆಗಳಿಂದ ಮಾತ್ರ ನೀತಿವಂತಿಕೆಯು ನಿರ್ಣಯಿಸಲ್ಪಡುತ್ತದೆ. ಪಾಪಿಯ ವಿಮೋಚನೆಗಾಗಿ ಆತನು ಅತ್ಯಂತ ಮೌಲ್ಯಯುತ ಬೆಲೆಯನ್ನು ಪಾವತಿಸಿದ್ದಾನೆ. ಆದರೂ ಆತನ ರಕ್ತದ ಮೇಲಿನ ನಂಬಿಕೆಯಿಂದ ಮಾತ್ರ ಯೇಸು ನಂಬಿಗಸ್ತನನ್ನು ನೀತಿವಂತನನ್ನಾಗಿ ನಿರ್ಣಯಿಸಲು ಸಾಧ್ಯವಾಗುತ್ತದೆ. ನೀತಿವಂತಿಕೆಯನ್ನು ಹೊಂದಿಕೊಳ್ಳುವುದಕ್ಕೆ ಪಾಪಿಯು ತನ್ನ ಸ್ವಂತ ಒಳ್ಳೆಯ ಕಾರ್ಯಗಳ ಮೇಲೆ ಅವಲಂಬಿತನಾಗಿರಲು ಸಾಧ್ಯವಿಲ್ಲ. ಅವನು ತನ್ನ ಎಲ್ಲ ಪಾಪಗಳನ್ನು ತ್ಯಜಿಸುವ ಹಂತಕ್ಕೆ ಬಂದು ಅವನ ಮಾರ್ಗದಲ್ಲಿ ಪ್ರಕಾಶಿಸುವ ಪ್ರತಿಯೊಂದು ಬೆಳಕಿನ ಕಿರಣವನ್ನು ಒಂದಾದ ಮೇಲೊಂದರಂತೆ ಸ್ವೀಕರಿಸಬೇಕು. ಕ್ರಿಸ್ತನ ರಕ್ತದಿಂದ ಉಂಟಾಗಿರುವ ಉಚಿತವಾದ ಮತ್ತು ಹೇರಳವಾದ ಅನುಗ್ರಹಗಳನ್ನು ಅವನು ನಂಬಿಕೆಯಿಂದ ಗ್ರಹಿಸುತ್ತಾನೆ. ಕ್ರಿಸ್ತನ ಮೂಲಕವೇ ಉಂಟಾದ ಶುದ್ಧೀಕರಣ, ನೀತಿವಂತಿಕೆ ಮತ್ತು ವಿಮೋಚನೆ ಎಂಬ ದೇವರ ವಾಗ್ದಾನಗಳನ್ನು ಅವನು ನಂಬುತ್ತಾನೆ ಮತ್ತು ಅವನು ಕ್ರಿಸ್ತನನ್ನು ಹಿಂಬಾಲಿಸಿದರೆ ಅವನು ಬೆಳಕಿನಲ್ಲಿ ನಡೆಯುತ್ತಾನೆ, ಬೆಳಕಿನಲ್ಲಿ ಸಂತೋಷಿಸುತ್ತಾನೆ ಮತ್ತು ಆ ಬೆಳಕನ್ನು ಇತರರಿಗೆ ಚೆಲ್ಲುತ್ತಾನೆ. ನಂಬಿಕೆಯಿಂದ ನೀತಿವಂತನೆಂದು ನಿರ್ಣಯಿಸಲ್ಪಟ್ಟ ಅವನು ತನ್ನ ಜೀವಮಾನದುದ್ದಕ್ಕೂ ವಿಧೇಯನಾಗಿ ತನ್ನೊಂದಿಗೆ ಹರ್ಷಚಿತ್ತವನ್ನು ಕಾಪಾಡಿಕೊಳ್ಳುತ್ತಾನೆ. ಕ್ರಿಸ್ತನು ಅವನಿಗೆ ಏನಾಗಿರುತ್ತಾನೋ ಅದು ದೇವರೊಂದಿಗಿನ ಸಮಾಧಾನ ಎಂಬ ಫಲಿತಾಂಶವಾಗಿರುತ್ತದೆ. ದೇವರಿಗೆ ಅಧೀನವಾಗಿರುವ, ಆತನನ್ನು ಗೌರವಿಸುವ ಮತ್ತು ಆತನ ವಾಕ್ಯಗಳನ್ನು ಪಾಲಿಸುವ ಆತ್ಮಗಳು ದೈವಿಕ ಜ್ಞಾನವನ್ನು ಪಡೆದುಕೊಳ್ಳುತ್ತವೆ. ದೇವರ ಅಮೂಲ್ಯವಾದ ವಾಕ್ಯಗಳಲ್ಲಿ ಶುದ್ಧತೆ, ಶ್ರೇಷ್ಠತೆ, ಉದಾತ್ತತೆ ಮತ್ತು ಸೌಂದರ್ಯವಿದೆ. ದೇವರು ಸಹಾಯ ಮಾಡದ ಹೊರತು ಮನುಷ್ಯನು ಅತ್ಯುನ್ನತ ಬಲಗಳನ್ನು ತಲುಪಲು ಸಾಧ್ಯವಿಲ್ಲ.
ಯಾವುದೇ ಶೋಧನೆಯಡಿಯಲ್ಲಿ ದೇವರ ಮೇಲಿನ ನಮ್ಮ ಹಿಡಿತವನ್ನು ಸಡಿಲಗೊಳಿಸಿದಾಗ ನಾವು ಯಾರೂ ಕ್ಷಮಿಸಲ್ಪಡುವುದಿಲ್ಲ. ಮನುಷ್ಯನ ಕರುಣೆಯು ವಿಫಲವಾದರೂ ದೇವರು ಪ್ರೀತಿಸುತ್ತಾನೆ, ಕರುಣಿಸುತ್ತಾನೆ ಮತ್ತು ತನ್ನ ಸಹಾಯ ಹಸ್ತವನ್ನು ಚಾಚುತ್ತಾನೆ. ತನ್ನ ಕಡೆಗೆ ಸಹಾಯಕ್ಕಾಗಿ ತಿರುಗುವ ಆತ್ಮಗಳನ್ನು ದೇವರು ತನ್ನ ನಿತ್ಯವಾದ ಬಾಹುಗಳಿಂದ ಸುತ್ತುವರಿಯುತ್ತಾನೆ. ತಮ್ಮಷ್ಟಕ್ಕೆ ತಾವೇ ಮಾಡಲು ಸಾಧ್ಯವಾಗದ ಕೆಲಸಗಳನ್ನು ಮಾಡಿಕೊಡುವಂತೆ ತನ್ನ ಮಕ್ಕಳು ತನ್ನನ್ನು ಕೇಳಬೇಕು, ತನ್ನ ಮೇಲೆ ತನ್ನ ಮಕ್ಕಳು ನಂಬಿಕೆ ಇಡಬೇಕು ಎಂದು ದೇವರು ಪ್ರೀತಿಯಿಂದ, ಇಷ್ಟದಿಂದ ಕಾಯುತ್ತಿರುತ್ತಾನೆ. ಆಮೇನ್. ದೇವರ ವಾಕ್ಯಗಳನ್ನು ಶ್ರದ್ಧೆಯಿಂದ ಆಲಿಸುವವರು ಮಾತ್ರವೇ ಆಗಿರದೆ ಪಾಲಿಸುವವರು ಆಗಬೇಕೆಂದು ನಿಮ್ಮನ್ನು ಉತ್ತೇಜಿಸುತ್ತೇನೆ. ಪರಿಶುದ್ಧಾತ್ಮನ ಸಹಾಯದಿಂದ ಆಲಿಸಿದ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಮತ್ತೆ ದೈನಂದಿನ ಧ್ಯಾನಕ್ಕಾಗಿ ನಾಳೆ ಸಂಧಿಸೋಣ. ಆಮೇನ್.